ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 65ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಭೂಮಿ, ಯಾವ ಕಡೆ ಹೊರಟೆ? ಹೊರಗೆ ಹೊರಟ ಭೂಮಿಯನ್ನು ಜಗನ್ನಾಥ ತಡೆದರು. ಅತ್ತೆ ಮನೆಗೆ, ಜಾನತ್ತೆಯನ್ನು ನೋಡಬೇಕು ಎಂದಳು ಭೂಮಿ ಅಳುಕದೆ. ನಾನು ಬೇಡ ಅಂದಿದ್ದೆ ತಾನೇ? ಸಿಟ್ಟಿನಿಂದ ನುಡಿದರು ಜಗನ್ನಾಥ. ಅಪ್ಪ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಭೂಮಿಯ ಪ್ರಶ್ನೆಗೆ ತಡಬಡಿಸಿ, ಇದು ನಂಬಿಕೆ ಮಾತಲ್ಲ. ಮತ್ತೆ? ಭೂಮಿ ಕೇಳಿದ ಪ್ರಶ್ನೆಗೆ ಏನೂ ಉತ್ತರಿಸಲಾಗದೆ ಸುಮ್ಮನೆ ಕುಳಿತರು ಜಗನ್ನಾಥ. ನಿಮಗೆ ಗೊತ್ತಿದೆ ಅಪ್ಪ, ನನ್ನನ್ನು ಯಾವತ್ತೂ ಯಾರೂ ಕೂಡ ಕಟ್ಟಾಕೋಕ್ಕೆ ಸಾಧ್ಯ ಆಗಿಲ್ಲ, ಸಾಧ್ಯ ಆಗೋದೂ ಇಲ್ಲ. ದಿಟ್ಟ ನುಡಿಗೆ ಜಗನ್ನಾಥ ಅವರು ಸೋತರು. ನೀನು ಆ ಹುಡುಗನ ಮಾತಾಡಿಸ್ಬೇಡ, ಸೋತು ನುಡಿದರು ಜಗನ್ನಾಥ. ಅಪ್ಪ, ನಾನು ಅಭಿನ ಹುಡುಕೊಂಡು ಅಲ್ಲಿಗೆ ಹೋಗ್ತಾ ಇಲ್ಲ, ಅತ್ತೇನು ಮಾತಾಡ್ಸೋಕೆ ಹೋಗ್ತಾ ಇದ್ದೀನಿ. ಹಾಗಂತ ಅಭಿ ಎದುರಿಗೆ ಸಿಕ್ಕರೆ ಮುಖ ತಿರುಗಿಸ್ ಬರೋದಿಲ್ಲ. ಮತ್ತೆ ಅವನನ್ನು ಹುಡುಕೊಂಡು ಅವನಿರೋಲ್ಲಿಗೆ ಹೋಗೋದೂ ಇಲ್ಲ ಎಂದು ಹೇಳಿ ಒಂದು ಹೆಜ್ಜೆ ಹೊರಗೆ ಇಟ್ಟವಳು ಮತ್ತೆ ತಿರುಗಿ ನೋಡಿ, ಅಪ್ಪ, ನಿಮ್ಮ ಆ ಹುಡುಗನೇ ನಿಮ್ಮ ಅಳಿಯ ಆಗೋದು ಎಂದು ಕಿಸಕ್ಕನೆ ನಕ್ಕು ಹೋದಳು. ನೋಡು ನೋಡು, ಎಷ್ಟು ಸೊಕ್ಕಿನ ಮಾತಾಡ್ತಾಳೆ ನಿನ್ನ ಮಗಳು. ಹೆಣ್ಣಾಗಿ ಒಂಚೂರು ನಾಚಿಕೆ ಇಲ್ಲ ಅವಳಿಗೆ. ಅಡಿಗೆ ಮನೆ ಬಾಗಿಲಲ್ಲಿ ಸೌಟು ಹಿಡಿದು ನಿಂತಿದ್ದ ಭಾಮಾವರ ಬಳಿ ದೂರು ಹೇಳಿದರು ಜಗನ್ನಾಥ. ಸದ್ಯ ಎಷ್ಟೋ ದಿನಗಳಾದ ಮೇಲೆ ನಮ್ಮ ಭೂಮಿ ಮೊದಲಿನ ಹಾಗೆ ಮಾತಾಡಿದ್ನಲ್ಲ, ಅಷ್ಟು ಸಾಕು ನನಗೆ ಎಂದರು ಭಾಮ ನಸುನಗುತ್ತ. ಅಕಟ ಧರ್ಮಜ ಭೀಮ ಫಲ್ಗುಣ ನಕುಲ ಸಹದೇವಾದ್ಯರಿರ ಬಾಲಿಕೆಯನ್ನೊಪ್ಪಿಸಿಕೊಟ್ಟರೆ ಮೃತ್ಯುವಿನ ತಾಳಿಗೆಗೆ ವಿಕಳರಾದಿರೆನೆಲ್ಲಿ ನೀವೀಗ ಕುಟಿಲರಲ ಭೀಷ್ಮ ಗುರು ಬಾಹ್ಲೀಕ ಕೃಪಾದಿಗಳುತ್ತರವ ಕೊಡಿ ಎಂದಳೆಂದು ಮುಖಿ. ಸುಶ್ರಾವ್ಯವಾಗಿ ಗಮಕ ವಾಚನ ಮಾಡುತ್ತಿದ್ದ ಜಾನತ್ತೆಯ ವಾಚನಕ್ಕೆ ಅಡ್ಡಿಯಾಗದಂತೆ ದೂರದಲ್ಲೇ ನಿಂತಳು ಭೂಮಿ. ಜಾನತ್ತೆ ಹೊರ ಜಗತ್ತಿನ ಪರಿವೆಯೇ ಇಲ್ಲದಂತೆ ವಾಚನದಲ್ಲಿ ಮುಳುಗಿದ್ದರೆ ಯಶೋದಜ್ಜಿ ಶ್ರವಣದಲ್ಲಿ ಮುಳುಗಿದ್ದರು. ಜಾನಮ್ಮ, ಇದರ ಅರ್ಥ ಏನು? ಅಲ್ಲಿಯೇ ಕುಳಿತಿದ್ದ ಅಭಿ ಜಾನಕಿಯವರನ್ನು ಕೇಳಿದ. ದುಶ್ಯಾಸನ ದ್ರೌಪದಿನ ಸಭೆಗೆ ಎಳೆತಂದಾಗ ದ್ರೌಪದಿ ದುಃಖದಲ್ಲಿ ಅಳ್ತಾ, ರಾಜ್ಸಭೆಯಲ್ಲಿ ತನ್ನ ಮೇಲೆ ಅತಿಕ್ರಮಣ ನಡೆದಾಗ, ಹೀನಾಯವಾಗಿ ಅವಮಾನಿಸಿದಾಗ ಒಬ್ಬರೂ ತನ್ನನ್ನು ಕಾಪಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕೆ? ಅಯ್ಯೋ, ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ, ಸಹದೇವಾದಿಗಳಿಗೆ ನಿಮಗಿರೋ ಒಬ್ಬಳು ಹೆಂಡ್ತಿನ ಕಾಪಾಡದೆ ಸಾವಿನ ಗಂಟ್ಲಿಗೆ ಒಪ್ಪಿಸ್ಕೊಟ್ರೆ ಅಂತ ಪ್ರತಿಯೊಬ್ಬ ಪತಿಯನ್ನು ಹೆಸರು ಹೇಳಿ ಒಬ್ಬೊಬ್ಬರನ್ನೇ ಪ್ರಶ್ನೆ ಮಾಡ್ತಾಳೆ. ಹೆಂಡ್ತಿನ ದುರ್ಯೋಧನ, ದುಶ್ಯಾಸನರಂಥ ನೀಚರಿಂದ ಕಾಪಾಡಬೇಕು ಅನ್ನೋ ಕನಿಷ್ಠ ಜ್ಞಾನ ತಿಳುವಳಿಕೆಯೂ ನಿಮಗಿಲ್ಲದೆ ಹೋಯ್ತೆ ಅಂತ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಆ 5 ಜನರು ಕೂಡ ಏನೂ ಉತ್ತರ ಕೊಡದೆ ಕೂತಾಗ ನೇರವಾಗಿ ರಾಜಸ್ಥಾನದಲ್ಲಿ ಆಸೀನರಾಗಿರೋ ಅಕೋಟಿಲರು, ಧರ್ಮಿಷ್ಠರು, ಸಕಲ ವಿದ್ಯಾಪಾರಂಗತರು ಅಂತ ಅನ್ಸ್ಕೊಂಡಿರೋ ಪಿತಾಮಹನಾದ ಭೀಷ್ಮ, ಬಿಲ್ವಿದ್ಯಾಗುರು ದ್ರೋಣ, ರಾಜಗುರು ಕೃಪಾಚಾರ್ಯ ಇವರನ್ನು ತನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳ್ತಾಳೆ ಎಂದು ಅದರ ಅರ್ಥ ವಿವರಿಸಿದರು ಜಾನಕಿ. ಅಯ್ಯೋ ದೇವ್ರೆ, ಈ ಅಮ್ಮ ಏನು ಅವಾಗಿಂದ ಕುಯ್ಯೋಂತ ಹಾಡ್ತಾನೇ ಇದೆ, ಅವರಿಬ್ಬರು ಕುತ್ಕೊಂಡು ಕೇಳ್ತಾನೇ ಇದ್ದಾರೆ. ಹಾಳೂರಿಗೆ ಉಳ್ದೋನೆ ಗೌಡ ಅನ್ನೋ ಹಾಗೆ ಈ ಊರಿಗೆಲ್ಲ ಇವಳೊಬ್ಬಳೇ ವಿದ್ಯಾವಂತೆ, ಅವಳು ಹಾಡೋದಂತೆ, ಇವರೆಲ್ಲ ಆಳೋದಂತೆ. ನನಗೂ ನೋಡಿ ನೋಡಿ ಸಾಕಾಗೋಗಿದೆ. ತನ್ನ ಮಕ್ಕಳ ಬಳಿ ಪಿಸುಗುಡುತ್ತಿದ್ದಳು ಶೋಭನ. ಅಯ್ಯ, ಏನಾದರೂ ಮಾಡಲಿ ಬಿಡು, ನಮಗಂತೂ ಅದನ್ನೆಲ್ಲ ಕೇಳೋದಕ್ಕಾಗಲ್ಲ. ಅದಕ್ಕೆ ನೋಡು ಎನ್ನುತ್ತಾ ಕಿವಿಗೆ ಸಿಕ್ಕಿಸಿಕೊಂಡಿದ್ದ ಏರ್ಪಾಡು ತೆಗೆದು ತೋರಿಸಿದಳು. ತಗೋ, ಒಳ್ಳೆ ಹಾಡುಗಳನ್ನು ಹಾಕಿದ್ದೀನಿ, ಆರಾಮಾಗಿ ಕೇಳು ಎಂದು ಒಂದನ್ನು ತೆಗೆದು ಅಮ್ಮನ ಕಿವಿಯಲ್ಲಿ ಇಟ್ಟಳು ಶ್ರದ್ಧಾ. ಅಯ್ಯಯ್ಯ ಕರ್ಮ, ಇದೇನಿದು ಹಿಂಗೆ ಕಿರಿಸ್ತಾ ಇದ್ದಾಳೆ ಎಂದಳು ಶೋಭನ ಅದರಲ್ಲಿ ಬರುತ್ತಿದ್ದ ಇಂಗ್ಲೀಷ್ ಹಾಡು ಕೇಳಿ. ಕಿರ್ಚಾಟನ ಇದು, ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಎಂದು ಮೂತು ತಿರುಗಿಸಿದಳು ಶ್ರದ್ಧಾ. ಅಮ್ಮ, ನಿಂಗೆ 3 ದಿನ ಸಪ್ಪೆ ಊಟ ತಿನ್ನಿಸ್ಲಲ್ಲ ಜಾನಕಿ, ಇವತ್ತಿಂದ 3 ದಿನ ಅವಳಿಗೂ ಸಪ್ಪೆ ಊಟ ತಿನ್ನಬೇಕು, ಹಂಗೆ ಮಾಡ್ತಾಯಿದ್ದೀನಿ ಎನ್ನುತ್ತಾ ವ್ಯಂಗ್ಯನಗೆ ನಕ್ಕಳು ನಿತ್ಯ. ಏನು ಮಾಡ್ತಾಯಿದೀಯೇ? ಹುಷಾರು ಕಣೆ, ಸ್ವಲ್ಪ ಗಾಬರಿಯಿಂದಲೇ ನುಡಿದಳು ಶೋಭಾ. ಡೋಂಟ್ ವರಿ,
ಆವಾಗಿಂದ ಜೋರಾಗಿ ಓದಿ ಓದಿ ಗಂಟ್ಲು ಒಣಗಿರುತ್ತಲ್ವಾ, ಸ್ವಲ್ಪ ಪಾನಕ ಕೊಟ್ಟು ಬರ್ತೀನಿ ಎಂದು ಹೇಳಿ ಅವರಮ್ಮನಿಗೆ ಕಣ್ಣು ಹೊಡೆದು ಹೋದಳು ನಿತ್ಯ. ಜಾನತೆಗೆ ಡಿಸ್ಟರ್ಬ್ ಮಾಡುವುದು ಬೇಡವೆಂದು ಒಂದು ಬದಿಗೆ ಸರಿದು ನಿಂತಿದ್ದ ಭೂಮಿಗೆ ಅಮ್ಮ ಮಕ್ಕಳು ಆಡಿದ ಎಲ್ಲ ಮಾತುಗಳು ಕೇಳಿ ಸಿಟ್ಟು ನೆತ್ತಿಗೇರಿತು. ಅಂಜು, ಇನ್ನು 2 ದಿನಕ್ಕೆ ನಿನ್ನ ಫ್ಲೈಟ್, ನಿನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊ ಗಂಭೀರವಾಗಿ ಹೇಳಿದ ಅಜಯ್. ಸರಿಯಣ್ಣ, ಸಪ್ಪೆ ದನಿಯಲ್ಲೇ ನುಡಿದಳು ಅಂಜು. ಅಣ್ಣ, ಹೊರಡೋ ಮುಂಚೆ ಅಮ್ಮನ ಒಂದು ಸರಿ ನೋಡ್ಬೋದಾ? ಮತ್ತೆ ನಾನು ಬರೋಷ್ಟರಲ್ಲಿ ಅಮ್ಮ. ಮುಂದೆ ಮಾತನಾಡಲು ಕೂಡ ಆಗದೆ ದೀನಸ್ವರದಲ್ಲಿ ಕೇಳಿದಾಗ ಅಜಯನಿಗೆ ಯಾಕೋ ಭಾವನೆಗಳು ಹಿಡಿತಕ್ಕೆ ಸಿಗಲೇ ಇಲ್ಲ. ಅಂಜು ಎನ್ನುತ್ತಾ ವಾತ್ಸಲ್ಯದಿಂದ ಬಿಗಿದಪ್ಪಿದ. ಅವನಿಗೂ ಮುಕ್ತ ಹೆಚ್ಚು ದಿನ ಬದುಕುವ ಬಗ್ಗೆ ಭರವಸೆ ಇರಲಿಲ್ಲ. ಚಾರು, ಕೋದಂಡ ಈಗ ಸ್ಪಷ್ಟವಾಗಿ ಮಾತನಾಡುತ್ತಿದ್ದ. ಹೇಳಿ ಮಾವ. ನಾನು ಒಂದು ಸಾರಿ ಮುಕ್ತಾನ ನೋಡಬೇಕಲ್ಲ, ಸಂಕೋಚದಿಂದಲೇ ಕೇಳಿದ ಕೋದಂಡ. ಮುಕ್ತ ಅತ್ತೆನಾ? ಬೇಡ ಮಾವ, ನೀವು ಈಗ ಅವರಿರೋ ಸ್ಥಿತಿ ನೋಡಿದ್ರೆ ನಿಮ್ಮ ಕೈಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಚಾರು ದನಿಯಲ್ಲಿದ್ದ ದುಃಖ ಕೋದಂಡನನ್ನು ತಟ್ಟಿತು. ಪ್ಲೀಸ್ ಚಾರು, ನಾನು ಅವಳನ್ನು ನೋಡಲೇಬೇಕು. ಅಜಯಂಗೆ ಹೇಳು. ಅಕ್ಷರಶಃ ಬೇಡುವಂತಿತ್ತು ಕೋದಂಡನ ದನಿ. ಸರಿ ಮಾವ, ಹೇಳಿ ನೋಡ್ತೀನಿ, ಮನಸ್ಸಿಲ್ಲದ ಮನಸ್ಸಿನಿಂದ ಹೇಳಿದಳು ಚಾರು. ದೊಡ್ಡಮ್ಮ, ತಗೊಳ್ಳಿ ನಿಂಬೆಹಣ್ಣಿನ ಶರ್ಬತ್ತು. ನಿತ್ಯ ದೊಡ್ಡ ಲೋಟದಲ್ಲಿ ಪಾನಕ ಮಾಡಿ ತಂದಳು. ಅತ್ತೆ, ನಿಮ್ಮ ಕಾಫಿ ಎನ್ನುತ್ತಾ ಭೂಮಿ ಕೂಡ ಬಂದಳು. ನಿತ್ಯಳ ಕೈಲಿದ್ದ ಪಾನಕದ ಲೋಟವನ್ನು ತನ್ನ ಕೈಗೆ ತೆಗೆದುಕೊಂಡು ಜಾನತೆಯ ಕೈಗೆ ಕಾಫಿಯ ಲೋಟ ಕೊಟ್ಟಳು. ಡೋಂಟ್ ಮೈಂಡ್, ಅತ್ತೆಗೆ ಈ ಹೊತ್ತಲ್ಲಿ ಶರ್ಬತ್ ಕುಡಿದ್ರೆ ತಲೆ ಭಾರ ಆಗಿಬಿಡುತ್ತೆ ಎಂದು ಹೇಳುತ್ತಾ, ಈ ಪಾನಕ ನೋಡಿದ್ರೆ ನೀನು ತುಂಬ ಕಷ್ಟಪಟ್ಟು ಮಾಡ್ದ ಹಾಗಿದೆ, ವೇಸ್ಟ್ ಆಗೋದು ಬೇಡ. ದೊಡ್ಡಮ್ಮನ ಬದಲಿಗೆ ನಿಮ್ಮ ಅಮ್ಮಂಗೆ ಕೊಟ್ಬಿಡು ಎಂದು ಹೇಳಿ ಆ ಲೋಟವನ್ನು ಅವಳ ಕೈಗೆ ಕೊಟ್ಟು, ಅಜ್ಜಿ, ಅಭಿ, ನಿಮಗೂ ಕೂಡ ಕಾಫಿ ತಗೊಂಡು ಬಂದೆ ಎಂದು ಹೇಳುತ್ತಾ ಅವರಿಬ್ಬರ ಕೈಗೂ ಕಾಫಿ ಕಪ್ ಕೊಟ್ಟಳು. ಪಾನಕದ ಲೋಟವನ್ನು ಕೈಲಿ ಹಿಡಿದುಕೊಂಡು, ಇವಳು ಯಾರಿದು, ನಮ್ಮ ಪ್ಲ್ಯಾನ್ ಎಲ್ಲ ಫೇಲ್ ಮಾಡಿಬಿಟ್ಲಲ್ಲ ಎಂದು ಯೋಚಿಸುತ್ತಾ ನಿಂತಿದ್ದಳು ನಿತ್ಯ. ಅಷ್ಟರಲ್ಲೇ ಶೋಭನಾ, ಶ್ರದ್ಧಾ ಕೂಡ ಅಲ್ಲಿಗೆ ಬಂದರು. ನಿತ್ಯ, ಇವಳು ಪರಿಚಯ ನಿಂಗಾಗಲಿಲ್ಲ ಅಲ್ವಾ? ಇವಳು ಭೂಮಿ, ನಮ್ಮ ಜಾನಕಿ ಅಣ್ಣನ ಮಗಳು ಎಂದು ಪರಿಚಯ ಮಾಡಿಕೊಟ್ಟ ಯಶೋದಜ್ಜಿ ಅವಳು ಇನ್ನೂ ಲೋಟವನ್ನು ಕೈಲಿ ಹಿಡಿದಿರುವುದು ಕಂಡು, ಹೋಗ್ಪುಟಿ, ಕುಡಿಯೋ ವಸ್ತುನ ದಂಡ ಮಾಡಬೇಡ, ಶೋಭಾಕ್ಕೆ ಕೊಡು ಎಂದಾಗ ನಿತ್ಯ ಸಣ್ಣಗೆ ಬೆವರಿದಳು. ಅಮ್ಮ, ತಗೋ ಪಾನಕ. ನಿತ್ಯ ತಮ್ಮ ಮುಂದೆ ಹಿಡಿದಾಗ ಶೋಭನಾ ಕಿಡಿಗಣ್ಣಿಂದ ಮಗಳ ಕಡೆ ನೋಡಿದಳು. ಲೋಟ ತೆಗೆದುಕೊಳ್ಳಲು ಕೈ ಚಾಚಿದಳು. ಕೈ ತಾಕಿ ಲೋಟ ನೆಲದ ಪಾಲಾಯಿತು. ಛೆ, ಜಸ್ಟ್ ಮಿಸ್, ನಿನ್ನ ಶ್ರಮ ವ್ಯರ್ಥವಾಗ್ಬಿಡ್ತು ಎಂದಳು ಭೂಮಿ. ನಿತ್ಯ ಭೂಮಿಯ ಕಡೆ ತಿರುಗಿ ನೋಡಿದಳು. ಭೂಮಿ ಅವಳ ಕಡೆ ನೋಡದೆ ಜಾನಕಿಯ ಕಡೆ ತಿರುಗಿದ್ದಳು. ಭೂಮಿಯ ಮುಖದ ಮೇಲಿನ ಭಾವ ಅವಳ ಅರಿವಿಗೆ ಬರಲಿಲ್ಲ. ಅದೇನು ಭೂಮಿ, ಈ ಹೊತ್ತಲ್ಲಿ ಬಂದೆ? ಜಾನಕಿ ಕೇಳಿದಾಗ, ಹಾಗೆ ಸುಮ್ಮನೆ ನಿಮ್ಮನ್ನು ನೋಡೋಣ ಅನ್ನಿಸ್ತು, ಬಂದ್ಬಿಟ್ಟೆ ಎಂದಳು. ಜಾನಕಿ ಭೂಮಿಯ ಕಡೆ ಅಕ್ಕರಿಯ ನೋಟ ಹರಿಸಿದಳು. ಅಂಜು, ಬಾ, ಒಳಗೆ ಕರೆದುಕೊಂಡು ಹೋದ ಅಜಯ್. ಮುಕ್ತಾಳನ್ನು ನೋಡಿದ ಅಂಜುವಿಗೆ ದುಃಖ ತಡೆಯಲಾಗಲಿಲ್ಲ. ಅದೆಷ್ಟೋ ವೈದ್ಯಕೀಯ ಉಪಕರಣಗಳ ನಡುವೆ ಮರದ ಕೊರಳಿನಂತೆ ಮಲಗಿದ್ದಳು ಮುಕ್ತ. ಅಲ್ಲಿರುವ ಯಂತ್ರವೊಂದನ್ನು ತೋರಿಸಿದ ಅಜಯ್, ಇದು ಮಾಡ್ತಾ ಇರೋ ಸದ್ದು ಮಾತ್ರ ಅಮ್ಮ ಬದುಕಿರೋದಕ್ಕೆ ಸಾಕ್ಷಿ ಎಂದ. ಅಷ್ಟು ಹೇಳುವಾಗ ಅವನ ಗಂಟಲು ಬಿಗಿದಿತ್ತು. ಅಂಜು ಅಮ್ಮನ ಬಳಿ ಬಂದು ಕುಳಿತಳು. ಮುಖ, ಮೈ ಎಲ್ಲ ಬೆಂಕಿಯಲ್ಲಿ ಸುಟ್ಟಂತೆ ಕಪ್ಪಗಾಗಿತ್ತು. ಮೈಯಲ್ಲಿ ಉಳಿದದ್ದು ಬರೀ ಎಲುಬಿನ ಹಂದರ. ನಿರ್ಜೀವ ವಸ್ತುವಿನಂತೆ ಮಲಗಿದ್ದವಳ ಕೈ ಹಿಡಿದಳು ಅಂಜು. ಚರ್ಮದ ಸಿಪ್ಪೆ ಕಿತ್ತಂತೆ ಒರಟಾಗಿತ್ತು. ಅಂಜುವಿಗೆ ದುಃಖ ಉಕ್ಕಿ ಬಂತು. ಮಮ್ಮ ಮಮ್ಮ ಎನ್ನುತ್ತಾ ಬಿಕ್ಕಿದಳು. ಬೇಡ ಮಗಳೇ, ಅಳಬೇಡ. ನನ್ನ ಪಾಪಿ, ನನಗೋಸ್ಕರ ಕಣ್ಣೀರು ಸುರಿಸಿ ನನ್ನ ಪಾಪದ ಹೊರೆನ ಇನ್ನೂ ಹೆಚ್ಚು ಮಾಡಬೇಡ. ಇಂಥ ರಾಕ್ಷಸಿ ಮೇಲೆ ಇನ್ನೂ ಕೂಡ ಮಮತೆ ಇದೆಯಲ್ಲ ಮಗಳೇ. ಒಂದು ಲೆಕ್ಕದಲ್ಲಿ ನಾನು ಪುಣ್ಯವಂತೇನೆ. ನಿನ್ನನ್ನು ಬಾಚಿ ತಪ್ಕೊಳ್ಬೇಕು ಅನ್ನಿಸ್ತಿದೆ ಅಂಜು. ಎಲ್ಲ ಸರಿ ಇದ್ದಾಗ ನಾನು ಯಾವತ್ತೂ ನಿನ್ನನ್ನು ಮುದ್ದು ಮಾಡಲಿಲ್ಲ. ಪ್ರೀತಿ ಮಮತೆನ ಮನಸ್ಫೂರ್ತಿಯಾಗಿ ತೋರಿಸ್ಲಿಲ್ಲ. ಈಗ ನಿನ್ನ ಜೊತೆಗಿದ್ದು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನಿಸ್ತಿದೆ. ಆದರೆ ಎಂದು ಯೋಚಿಸುತ್ತಿದ್ದವಳ ಕಣ್ಣಿಂದ ನೀರು ಸುರಿಯುತ್ತಿತ್ತು.
ಅಣ್ಣ, ಅಮ್ಮ ಅಳ್ತಾ ಇದ್ದಾಳೆ. ಅಂಜು ಅಜಯ್ ಕಡೆ ನೋಡಿ ಹೇಳಿದಳು. ಏನು ಪ್ರಯೋಜನ ಎಂದವನ ಕಣ್ಣಲ್ಲಿ ಮಿಶ್ರಭಾವ. ಅವಳಿಗೆ ನಾವು ಮಾತಾಡೋದು ಕೇಳಿಸುತ್ತೆ, ಆದರೆ ಎಂದು ಹೇಳಿ ನಿಲ್ಲಿಸಿದ. ಮಮ್ಮ ನಾನು ಇಂಡಿಯಾಕ್ಕೆ ಹೋಗ್ತಾ ಇದ್ದೀನಿ, ಅಪ್ಪನ ಮನೆಗೆ. ಮುಕ್ತಾಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಅದನ್ನು ತನ್ನ ಕೆನ್ನೆಗೆ ಒತ್ತಿಕೊಳ್ಳುತ್ತಾ ಹೇಳಿದಳು. ಅಂಜು ತನ್ನ ತಾಯಿಯ ಬಳಿ ಮಾತನಾಡಲು ಶುರು ಮಾಡಿದ ಕೂಡಲೇ ಅಜಯ್ ಅಲ್ಲಿಂದ ಹೊರಗೆ ಹೋದ. ತನ್ನ ತಂಗಿ ತನ್ನ ಮನದಲ್ಲಿರುವ ನೋವನ್ನೆಲ್ಲ ಹೊರಗೆ ಹಾಕಿಬಿಡಲಿ ಎಂಬುದು ಅವನ ಮನದ ಬಯಕೆಯಾಗಿತ್ತು. ಬೇಡ ಕಂದ, ಹೋಗಬೇಡ. ಅಲ್ಲಿ ನಿನಗೋಸ್ಕರ ಕಾಯ್ತಾ ಇರೋರು ಯಾರೂ ಇಲ್ಲ. ನಿನಗಲ್ಲಿ ಸಿಗೋದು ಬರೀ ಅವಮಾನ ಮಾತ್ರ. ನನ್ನ ಹೊಟ್ಟೆಲಿ ಹುಟ್ಟಿದ ಕಾರಣಕ್ಕೆ ನಿನಗಲ್ಲಿ ಸಿಗೋದು ಬರೀ ದ್ವೇಷ ಅಷ್ಟೇ. ಅಲ್ಲಿಗೆ ಹೋದ ಮೇಲೆ ನಿನಗೆ ಸಿಗೋ ಸ್ವಾಗತದಿಂದ ನೀನು ನನ್ನನ್ನು ದ್ವೇಷ ಮಾಡೋಕ್ಕೆ ಶುರು ಮಾಡ್ತೀಯೋ ಏನೋ. ಹೋಗಬೇಡ, ಹೋಗಬೇಡ, ಪ್ಲೀಸ್ ಹೋಗಬೇಡ. ಮುಕ್ತಾಳ ಮನ ಚೀರಿತು, ಆದರೆ ಬಾಯಿಂದ ಒಂದು ಸದ್ದು ಕೂಡ ಹೊರಗೆ ಬರುತ್ತಿರಲಿಲ್ಲ. ನಂಗೆ ಗೊತ್ತಮ್ಮ, ನಿನಗೆ ನಾನು ಅಲ್ಲಿಗೆ ಹೋಗೋದು ಖುಷಿ ಆಗ್ತಿದೆ ಅಲ್ವಾ? ಅಲ್ಲಿ ನನಗೂ ಅಜ್ಜ ಅಜ್ಜಿ ಸಿಗ್ತಾರೆ, ಅವ್ರ ಪ್ರೀತಿ ಸಿಗುತ್ತೆ. ಅಭಿ ಅಲ್ಲಿ ಎಷ್ಟು ಖುಷಿಯಾಗಿದ್ದಾನೆ ಗೊತ್ತಾ? ಅವನಿಗೆ ವಾಪಸ್ ಬರೋಕ್ಕೆ ಇಷ್ಟನೇ ಇಲ್ಲ. ನನಗೂ ಇಂಡಿಯಾ ಇಷ್ಟ ಆಗ್ಬೋದು. ಹಾಗೇನಾದರೂ ಇಷ್ಟ ಆದರೆ ನಾನು ಅಲ್ಲೇ ಇರ್ತೀನಿ ಮಮ್ಮ. ತನ್ನ ಮನಸ್ಸಿನ ಮಾತುಗಳನ್ನು ಬೇರೆ ಯಾರ ಹತ್ತಿರವೂ ಹೇಳಿಕೊಳ್ಳಲಾಗದೆ ತನ್ನ ಮಮ್ಮನ ಮುಂದೆ ಹೇಳಿಕೊಂಡಳು. ನನಗೆ ಇಲ್ಲಿರೋಕ್ಕೆ ಮನಸ್ಸೇ ಇಲ್ಲ ಅಮ್ಮ. ಇಲ್ಲಿ ಎಲ್ಲಿ ಹೋದರೂ ಆ ಪ್ರಿನ್ಸ್ ನೆನಪೇ ಕಾಡುತ್ತೆ. ಆ ನೆನಪು ಬಂದಾಗೆಲ್ಲ ನಂಗೆ ಸತ್ತು ಹೋಗ್ಬಿಡ್ಬೇಕು ಅನಿಸುತ್ತೆ. ಮಗಳ ಮಾತು ಕೇಳಿ ಮುಕ್ತಾಳ ಮನ ನಡುಗಿತು. ಅಂಜು ಅಂಜು ಅಂತ ನಿರ್ಧಾರ ತಗೊಳ್ಬೇಡಮ್ಮ. ಅಯ್ಯೋ ಕರ್ಮವೇ, ನಿನ್ನ ಈ ದುರವಸ್ಥೆಗೂ ನಾನೇ ಕಾರಣ ಆಗಿಬಿಟ್ಟೆ. ನಾನು ಆ ಜಾನ್ ಸವಾಸ ಮಾಡದೇ ಇದ್ದಿದ್ರೆ ಪ್ರಿನ್ಸ್ ನಿನ್ನ ಬಾಳಲ್ಲಿ ಬರ್ತಾ ಇರಲಿಲ್ಲ. ಎಲ್ಲದಕ್ಕೂ ಮೂಲ ಕಾರಣ ನಾನೇ ಆಗಿಬಿಟ್ಟೆ. ಎಲ್ಲದಕ್ಕೂ ಮೂಲ ನಾನೇ ಆಗಿಬಿಟ್ಟೆ. ಮನದೊಳಗೆ ಅಳುತ್ತಿದ್ದಳು ಮುಕ್ತ. ಇಂಡಿಯಾದಲ್ಲಿ ಬೇಕಾದಷ್ಟು ಆಶ್ರಮಗಳಿದೆಯಂತೆ. ನಾನು ಅಲ್ಲಿಗೆ ಹೋಗಿ ಸೇರ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ ಮಮ್ಮ. ಅದೇ ಕಾರಣಕ್ಕೆ ನಾನು ಇಂಡಿಯಾಗೆ ಹೋಗೋದಕ್ಕೆ ಒಪ್ಪಿರೋದು. ಮೊದಲು ಅಜ್ಜ ಅಜ್ಜಿನ ನೋಡಿ ಆಮೇಲೆ ಎಂದು ಹೇಳಿ ದೊಡ್ಡದನ್ನು ನೆಟ್ಟಿಸಲು ಬಿಟ್ಟಳು. ಅಷ್ಟರಲ್ಲಿ ಅಜಯ್ ಒಳಗೆ ಬಂದ. ಅಜಯ್, ಅಂಜುನ ಇಂಡಿಯಾಗೆ ಕಳಿಸ್ಬೇಡ. ಅವಳಲ್ಲಿ ಸನ್ಯಾಸಿ ಆಗೋ ಯೋಚನೆ ಮಾಡ್ತಾ ಇದ್ದಾಳೆ ಅಜಯ್. ಪ್ಲೀಸ್ ಅಜಯ್, ಅಂಜುನ ನಿನ್ನ ಹತ್ರನೇ ಇಟ್ಕೊಂಡ್ಬಿಡು. ಮುಕ್ತಾಳ ಮನ ಕೂಗುತ್ತಿತ್ತು, ಆದರೆ ಅವಳ ಕೂಗು ಯಾರಿಗೂ ಕೇಳಿಸಲಾರದೇ ಹೋಯಿತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.